ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಹಣ, ಸಂಪತ್ತು, ಐಶ್ವರ್ಯ, ಆಸ್ತಿ ಜೀವನದ ಕ್ರಮಗಳಲ್ಲಿ ಬಹಳಷ್ಟು ಬರ್ತಾ ಇರುತ್ತೆ. ಮನೆಗೆ ಬಂದಿರತಕ್ಕಂಥ ವಿವಾಹಿತವಾದಂಥ ಮಹಿಳೆ ಗೃಹಲಕ್ಷ್ಮಿ ಎಂಬುದಾಗಿ ನಾವು ಹೇಳ್ತೇವೆ. ಆಕೆಯ ಕಾಲ್ಗುಣ ಯಾವ ಸ್ವರೂಪದ್ದಿದೆ ಎಂಬುದಾಗಿ ಜನ ಮಾತಾಡ್ತಾರೆ. ಬಹಳ ಒಳ್ಳೆ ಕಾಲ್ಗುಣ, ಆ ಎಮ್ಮ ಬಂದಿದ ತಕ್ಷಣ ಮನೆ ಬೆಳೆದ್ಬಿಡ್ತು, ಹೀಗೆಲ್ಲ ಇರುತ್ತೆ ಮಾತು. ಇಂತಹ ಸ್ತ್ರೀ ತತ್ವವನ್ನು ಬಹಳ ವಿಶೇಷವಾಗಿ ನಾವು ನೋಡುತ್ತೇವೆ. ಧರ್ಮಾರ್ಥ ಕಾಮಮೋಕ್ಷಗಳಲ್ಲಿ ವಿವಾಹ ಒಂದು ಬಗೆ, ಜೀವನದ ಅನುಕ್ರಮ, ಹೀಗಿರಬೇಕು. ಆ ವಿವಾಹದ ಬಗೆ ಕೂಡ ಒಂದು ಆ ಜೀವನದ ಸತ್ಯದಲ್ಲಿ ಕುಂತ್ಕೊಂಡಿರುತ್ತೆ. ಬಂದಿರತಕ್ಕಂಥ ವಿವಾಹಿತ ಸ್ತ್ರೀ ಅಥವಾ ವಿವಾಹಿತ ಮಹಿಳೆ ಆ ಮನೆಯನ್ನು ನಂದನವನ ಮಾಡ್ಬೋದು, ಆ ಮನೆಯನ್ನು ಬಹಳಷ್ಟು ಉತ್ಕೃಷ್ಟವಾಗಿ ಬೆಳೆಸ್ಬೋದು, ಆ ಮನೆಯನ್ನು ಸರ್ವ ಸ್ವತಂತ್ರವಾದಂಥ ಜೀವನವನ್ನು ಕೊಡ್ಬೋದು, ಹಾಗೆ ಸರ್ವ ದುಃಖವನ್ನು ಕೂಡ ಕಳಿಬೋದು. ಹಾಗಾಗಿ ಮನೆಗೆ ಗೃಹಲಕ್ಷ್ಮಿ ಒಂದು ರೀತಿಯಲ್ಲಿ ಭೂಷಣ ಇದ್ದ ಹಾಗೆ. ಆ ಮನೆ ನಂದನವನಾಗಲಿಕ್ಕೆ ಆ ಗೃಹಲಕ್ಷ್ಮಿನೇ ಕಾರಣ ಎಂಬುದಾಗಿ ಹೇಳಬಹುದಾಗಿದೆ. ಅಂಥ ವಿವಾಹಿತ ಸ್ತ್ರೀ ಈ ಕೆಲಸಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಹಣ, ಸಂಪತ್ತು, ಐಶ್ವರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ಮನುಷ್ಯನ ಜೀವನದಲ್ಲಿ ಒಂದು ಪಥ, ಆ ಪಥದಲ್ಲಿ ಈ ಹಣ, ಸಂಪತ್ತು, ಐಶ್ವರ್ಯ ಅನ್ನೋದು ಅವನ ಬಯಕೆ. ಅದು ಆ ಮನೆಯಲ್ಲಿದ್ದಾಗ ಒಂದು ರೀತಿಯಲ್ಲಿ ಅವನು ಒಂದು ಆನಂದ, ತನ್ನ ಜೀವನದ ಕ್ರಮದಲ್ಲಿ ಅದು ಬೇಕಾಗಿರತಕ್ಕಂಥ ಒಂದು ಭಾಗ, ಹಾಗೆ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಒಂದು ಸ್ಥಿತಿ ಕೂಡ ಹಣ, ಐಶ್ವರ್ಯ, ಸಂಪತ್ತು ಎಂಬುದಾಗಿ ಹೇಳ್ತೀವಿ ನಾವು. ಈ ವಿವಾಹಿತ ಸ್ತ್ರೀ ಅಥವಾ ಗೃಹಲಕ್ಷ್ಮಿ ತಾವು ತಪ್ಪದೆ ಈ 6 ನಿಯಮವನ್ನು ಪಾಲಿಸಬೇಕು. ಆಗಲೇ ಆ ಮನೆಯಲ್ಲಿ ಧನಕನಕಗಳಿಂದ ಭೂಷಣ ಆಗುತ್ತೆ, ನೆಮ್ಮದಿಯಿಂದ ಆ ಮನೆ ಇರುತ್ತೆ, ಸಂತೋಷ ಸಮೃದ್ಧಿಯಿಂದ ಸಾಗುತ್ತೆ, ಐಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ, ಕಳೆದುಕೊಂಡಿರ್ತಕ್ಕಂಥ ಸಂಪತ್ತು ಕೂಡ ಹುಡುಕಿಕೊಂಡು ಬರುತ್ತೆ. ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿಯ ಈ ಅನುಷ್ಠಾನ, ವಿವಾಹಿತ ಸ್ತ್ರೀ ಮಾಡುವಂತಹ ಒಂದು ಅನುಷ್ಠಾನ ಅಥವಾ ಪದ್ಧತಿ ಅಥವಾ ಆಚರಣೆ ಅಥವಾ ಸಾಂಪ್ರದಾಯಿಕವಾದಂಥ ವಿಧಿಬದ್ಧವಾದಂಥ ಕಾರ್ಯಗಳು. ಹಾಗಾಗಿ ಆ ಮನೆಗೆ ಭೂಷಣ ಆಗಿರ್ತಕ್ಕಂಥ ಸ್ತ್ರೀ ಯಾವಾಗಲೂ ಈ ನಿಯಮವನ್ನು ತಪ್ಪದೇ ಪಾಲಿಸಬೇಕು. ಆ ಮನೆ ಯಾವತ್ತೂ ಬಡತನ ಕಾಣಲ್ಲ, ಹಾಗೆ ಧನನಾಶದಂಥ ಪ್ರಕ್ರಿಯೆಗಳು ಜರುಗೋದಿಲ್ಲ, ಕೇಡಾಗೋದಿಲ್ಲ, ಹಾಗೆ ಆ ಮನೆಯಲ್ಲಿ ಸಂತೋಷ ನಳನಳಿಸುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ನೋಡಿ, ಮೊದಲನೇದಾಗಿ ಹೊರಗಿನಿಂದ ಬಂದಿರತಕ್ಕಂಥ ಸಿಹಿ ಪದಾರ್ಥಗಳನ್ನು ಮನೆಗೆ ಒಳಗಡೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅದರಲ್ಲಿನ ಸ್ವಲ್ಪ ಭಾಗವನ್ನು ತೆಗೆದು, ಸ್ವಲ್ಪ ಎಷ್ಟಾಗ್ತದಷ್ಟು ಭಾಗವನ್ನು ತೆಗೆದು ಆ ಮನೆಯ ಹೊರಗಡೆನೇ ಇಡಿ. ಅದು ಯಾವುದೋ ಪ್ರಾಣಿ ಪಕ್ಷಿನೋ ಏನಾದರೂ ತಿನ್ಕೊಂಡು ಹೋಗಲಿ. ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಶುಭ ಅನ್ನೋದು ಬಹಳಷ್ಟು ಹುಡುಕೊಂಡು ಬರುತ್ತೆ. ಇದನ್ನು ಗೃಹಲಕ್ಷ್ಮಿನೇ ಮಾಡಬೇಕು, ಆ ಮನೆಯ ವಿವಾಹಿತ ಸ್ತ್ರೀನೇ ಮಾಡಬೇಕು. ಎರಡನೇದಾಗಿ, ನಿಮ್ಮ ಮನೆಗೆ ಯಾವುದೋ ಸಾಧು ಸಂತರು ಬರ್ತಾರೆ, ಅವರಿಗೆ ತಾವು 2 ಕೈಗಳಿಂದ ದಕ್ಷಿಣೆಯನ್ನು ಕೊಡಬೇಕು. ಏನೋ ಒಂದು ಕೈಯಿಂದ ಕೊಡೋದಿಲ್ಲ, 2 ಕೈಯಿಂದ ದಕ್ಷಿಣೆ ಕೊಡೋದ್ರಿಂದ ನಿಮಗೆ ಸರ್ವ ಸಂಪತ್ತು ಕೂಡ ಲಭ್ಯ ಆಗುತ್ತೆ ಎಂಬುದು ಶಾಸ್ತ್ರಬದ್ಧವಾದಂಥ ನಿಯಮ. ತದನಂತರವಾಗಿ ಮೂರನೇದಾಗಿ, ಗುರುವಾರದ ದಿನದಂದು, ಗುರುವಾರ ದಿನ ತಾವು ಹಿಟ್ಟಿನಲ್ಲಿ ಸ್ವಲ್ಪ ಹಳದಿಯನ್ನು ಮಿಶ್ರಣ ಮಾಡಿ, ಅರಿಶಿಣದ ಪುಡಿ, ಹಳದಿಯನ್ನು ಮಿಶ್ರಣ ಮಾಡೋದ್ರಿಂದ ಗುರುಗ್ರಹ ಆ ಮನೆಯಲ್ಲಿ ಬಲಗೊಳ್ತಾನೆ. ಗುರುವಿನ ದಯೆಯಿಂದ ಆ ಮನೆಯಲ್ಲಿ ಧನಕನಕ, ಸಂಪತ್ತು, ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಂಬುದು ಶಾಸ್ತ್ರಬದ್ಧವಾದಂಥ ಮಾಹಿತಿ. ತದನಂತರವಾಗಿ ನಾಲ್ಕನೇದಾಗಿ ಹೇಳ್ಬೋದಾದರೆ, ಕುಟುಂಬದ ಯಾವುದೇ ಸದಸ್ಯರು ಹೊರಗಡೆ ಹೋಗ್ತಾರೆ, ಕೆಲಸ ಕಾರ್ಯಕ್ಕೆ, ತಮ್ಮ ಜೀವನಕ್ಕೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ, ಹೊರಗಡೆ ಹೋಗ್ತಾರೆ. ಹೋಗಿದ್ದ ತಕ್ಷಣ ಮನೆಯನ್ನು ಒರೆಸಬಾರ್ದು. ಅವರು ಹೋಗಿದ ತಕ್ಷಣ ಮನೆ ಒರೆಸೋದ್ರಿಂದ ಅವರ ಹೆಜ್ಜೆ ಗುರುತನ್ನು ತಾವು ಅಳಿಸಿ ಹಾಕಿದಾಗೆ, ಅದು ಶಾಸ್ತ್ರೋಕ್ತವಾಗಿ ಅಷ್ಟು ಶುಭ ಅಲ್ಲ ಎಂಬುದಾಗಿ ನಾವು ನೋಡ್ಬೋದು. ತದನಂತರವಾಗಿ 5ನೇದಾಗಿ, ಈ ಒದ್ದೆ ಕೂದಲು ಮಾಡಿಕೊಂಡು ಅಥವಾ ಈ ಕೇಶರಾಶಿಯನ್ನು ಸಂಪೂರ್ಣವಾಗಿ ಬಿಟ್ಕೊಂಡು, ಈ ಏನು ಕಟ್ಟದೇ ಕೇಶವನ್ನು ಬಿಟ್ಕೊಂಡು, ತಲೆ ಕೂದಲನ್ನು ಬಿಟ್ಕೊಂಡು ತಾವು ದೇವರ ಮನೆಯಲ್ಲಿ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು
ವಾಸ್ತುಶಾಸ್ತ್ರದಲ್ಲಿ ಅಶುಭ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಯಾಕಂದರೆ ಮನೆಗೆ ಎಲ್ಲ ಹೋದಾಗ ವಿಧಿಬದ್ಧವಾಗಿ ಮನೆಯನ್ನು ಸ್ವಚ್ಛ ಮಾಡಿ ಏನೇನಿದೆ ಎಲ್ಲವನ್ನ ನೋಡ್ಕೊಂಡು ತಾವು ಪೂಜೆ ಮಾಡ್ತಾರೆ. ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಏನೋ ಅನುಷ್ಠಾನ ಮಾಡ್ತಾ ಇರ್ತಾರೆ ಸ್ತ್ರೀಯರು. ತಲೆ ಕೂದಲನ್ನ ಬಿಡ್ಕೊಂಡು ಒದ್ದೆ ಮಾಡ್ಕೊಂಡು ತಾವು ಅಷ್ಟು ಪೂಜೆ ಮಾಡೋದು ಅದು ಸರಿಯಲ್ಲ. ಆದಷ್ಟು ಅದನ್ನು ಕಟ್ಕೊಂಡು ತಾವು ಪೂಜೆ ಮಾಡಬೇಕೆಂಬುದು ಶಾಸ್ತ್ರಬದ್ಧ ನಿಯಮ. ವಾಸ್ತುಶಾಸ್ತ್ರದಲ್ಲಿ ಹಾಗೆ ಪೂಜೆ ಮಾಡೋದು ಅಶುಭ ಎಂಬುದಾಗಿ ನಾವು ನೋಡ್ಬೋದಾಗಿದ್ದು. ಆರನೇದಾಗಿ ಬೆಳಗ್ಗೆ ಎದ್ದ ಕೂಡಲೇ ತಾವು ಏನಿದೆ ಮನೆಯ ಸ್ವಚ್ಛತಾ ಕಾರ್ಯವನ್ನು ಮಾಡಿಕೊಂಡು ತದನಂತರವಾಗಿ ಸ್ನಾನಾದಿಗಳನ್ನು ಮಾಡಿಬಿಡಬೇಕು. ನೀವು ದಿನಪೂರ್ತಿ ಸ್ವಚ್ಛ ಮಾಡಿಕೊಂಡು ಅಥವಾ ಸ್ನಾನ ಮಾಡಿ ನಂತರ ಸ್ವಚ್ಛ ಮಾಡೋದು ಇದು ಅಷ್ಟು ಸರಿಯಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಸ್ವಚ್ಛತಾ ಕಾರ್ಯ ನಂತರ ಸ್ನಾನಾದಿಗಳನ್ನು ಮಾಡಿ ತಾವು ಮನೆಯನ್ನು ಶುಭ್ರ ಮಾಡಿರಬೇಕು. ಈ 6 ನಿಯಮ ಏನು ಆ ಗೃಹಲಕ್ಷ್ಮಿ ಮನೆಯಲ್ಲಿ ಪಾಲಿಸ್ತಾರೆ, ಆ ಮನೆಯಲ್ಲಿ ಖಂಡಿತವಾಗಿ ಬಡತನ ಬರೋದಿಲ್ಲ, ದಾರಿದ್ರ್ಯ ಸೋಕೋದಿಲ್ಲ, ಹಣ ಐಶ್ವರ್ಯ ಸಂಪತ್ತು ವೃದ್ಧಿ ಆಗುತ್ತೆ, ಆ ಮನೆ ನಂದನವನ ಆಗುತ್ತೆ, ಆ ಮನೆಯಲ್ಲಿ ಸಂತೋಷ ಯಾವಾಗಲೂ ಇರುತ್ತೆ ಎಂಬುದಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಆದಷ್ಟು ಇದೆಲ್ಲ ಮಾಡ್ತಾ ಇರ್ತಾರೆ ಸ್ತ್ರೀಯರು. ಆದರೂ ಕೂಡ ನಮ್ಮಿಂದ ಒಂದು ಮಾಹಿತಿ ನಿಮಗೆ ಸಿಗಲಿ ಎಂಬುದರ ಒಂದು ಸದುದ್ದೇಶ ಮಾಹಿತಿ ಇದು. ಯಾರು ಮಾಡೋದಿಲ್ಲ, ತಪ್ಪದೆ ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ದಿನೇಕವಾಗಿ ಕಳೆಯುತ್ತೆ, ಸಮೃದ್ಧಿಯತ್ತ ಸಾಗುತ್ತೆ, ಜೀವನ ನಮ್ಮದು ಬಹಳ ಆನಂದಮಯವಾಗಿ ಸಾಗಿಸ್ತೀರ ಎಂಬುದಾಗಿ ಖಂಡಿತವಾಗಿ ನಾನು ತಿಳಿಸ್ತಾ ಇದ್ದೀನಿ. ಈ 6 ವಿಧಾನಗಳು ಗೃಹಲಕ್ಷ್ಮಿಯರು ಅನುಸರಿಸಿ ವಿವಾಹಿತ ಸ್ತ್ರೀಯರು ತಪ್ಪದೇ ಮಾಡಿ. ಖಂಡಿತ ಇದರಿಂದ ಪೂರ್ಣ ಫಲ ಅನ್ನೋದನ್ನ ಪಡೀರಿ. ಎಲ್ಲರಿಗೂ ಸಹ ಇದರಿಂದ ಅನುಕೂಲ ಆಗಲಿ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್, ಮನೆ ಮತ್ತು ಕಚೇರಿ ಎರಡೂ ಇದೆ. ಬಂದು ಭೇಟಿ ಆಗ್ಬೋದಾಗಿದೆ ಬೆಂಗಳೂರಿನಲ್ಲಿ. ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಬರಲಿಕ್ಕೆ ಸಾಧ್ಯ ಆದರೆ ಆಗದೇ ಇದ್ದರೆ ತಾವು ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಬೋದು. ಎಲ್ಲರಿಗೂ ಸಹ ಶುಭ ಆಗಲಿ. ನಮಸ್ಕಾರ.